ನಮಸ್ಕಾರ ವೀಕ್ಷಕರೇ, ಮೊನ್ನೆಯಷ್ಟೇ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದಂತಹ ವಿಡಿಯೋವನ್ನ ನಾವೆಲ್ಲರೂ ನೋಡಿದ್ವಿ. ಅಂಗನವಾಡಿ ಕಾರ್ಯಕರ್ತೆಯೊಬ್ಬಳು ಮಕ್ಕಳಿಗೆ ಕೊಟ್ಟಿದ್ದಂತಹ ಮೊಟ್ಟೆಯನ್ನ ಕಿತ್ಕೊಳ್ತಾ ಇರುವಂತಹ ದೃಶ್ಯ. ಅದರಲ್ಲೂ ಒಂದು ಮಗುವಂತೂ ಇನ್ನೇನು ಬಾಯಿಗಿಡಬೇಕು ಅಷ್ಟರಲ್ಲಿ ಆ ಒಂದು ಮಕ್ಕಳ ಕೈಯಿಂದ ಮೊಟ್ಟೆಗಳನ್ನ ಕಿತ್ಕೊಂಡಿದ್ರು. ಇನ್ನು ಆಕೆಯನ್ನ ಬಂಧಿಸಿ ಸಸ್ಪೆಂಡ್ ಕೂಡ ಮಾಡಲಾಗಿದೆ. ಇನ್ನು ಇಲ್ಲಿ ರಾಣಿಬೆನ್ನೂರಿನ ಒಂದು ಹಳ್ಳಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಒಂದು ಅಂಗನವಾಡಿಗೆ 2 ಸೊಳ್ಳೆ ಪರ್ದೆಗಳನ್ನು ಕೊಟ್ಟಿದ್ದಾರೆ. ಕಾರಣ, ಡೆಂಗ್ಯೂ ಹೆಚ್ಚಾಗ್ತಾ ಇದೆ, ಎಲ್ಲ ಕಡೆ ಕಾಯಿಲೆಗಳಿಂದ ಬಳಲ್ತಿದ್ದಾರೆ. ಅದರಿಂದ ಮಕ್ಕಳಿಗೆ ತೊಂದರೆ ಆಗಬಾರದು ಅನ್ನೋ ವಿಚಾರವಾಗಿ ಅವರ ಕಾಳಜಿಯಿಂದ, ಮಕ್ಕಳ ಬಗ್ಗೆ ಇರುವಂತಹ ಕಾಳಜಿಯಿಂದ ಸೊಳ್ಳೆ ಪರ್ದೆಯನ್ನು ಕೊಟ್ಟಿದ್ದಾರೆ ಅಂಗನವಾಡಿ ಕೇಂದ್ರಕ್ಕೆ. ಅಲ್ಲಿರುವಂತಹ 20 ಜನ ಮಕ್ಕಳು 10 ಜನ ಮಕ್ಕಳನ್ನು ವಿಂಗಡಣೆ ಮಾಡಿ 2 ಭಾಗಗಳಾಗಿ ಮಾಡಿ 2 ಸೊಳ್ಳೆ ಪರ್ದೆಗಳನ್ನು ಸಹ ಕೊಟ್ಟಿದ್ದಾರೆ. ವೀಕ್ಷಕರೇ, ಇದು ಒಂದು ರೀತಿಯಾದಂತಹ ಒಳ್ಳೆ ಕೆಲಸನೇ. ಆದರೆ ಒಂದು ಕಡೆ ತಿನ್ನುವಂತಿದ್ದಂತಹ ಮಕ್ಕಳ ಮೊಟ್ಟೆಯನ್ನು ಕಿತ್ಕೊಳ್ತಿದ್ದಾರೆ, ಇನ್ನೊಂದು ಕಡೆ ಮಕ್ಕಳ ಜಾಗೃತಿಯ ಬಗ್ಗೆ ಕಾಳಜಿ ವಹಿಸಿದ್ದಾರೆ. ಎರಡೂ ಸಹ ಅಂಗನವಾಡಿ ಕೇಂದ್ರಗಳೇ. ಈ ಒಂದು ಜಾಗೃತಿ ವಹಿಸಿರುವಂತಹ ಕೆಲಸ ಎಲ್ಲ ಭಾಗಗಳಲ್ಲೂ ಸಹ ಆಗಬೇಕು. ಕೆಲವೊಂದು ಕಡೆ ನಾವು ನೋಡ್ತಾ ಇರ್ತೀವಿ ಅಂಗನವಾಡಿ ಕೇಂದ್ರಗಳನ್ನು, ಅಲ್ಲಿರುವಂತಹ ಗಲೀಜಾಗಿರಬಹುದು, ಸೊಳ್ಳೆಗಳು, ನೊಣಗಳು, ನಾವೇನಾದ್ರೂ ಹೋದ್ರೆ 5 ನಿಮಿಷ ಸಹ ಅಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ, ಆ ರೀತಿ ಇರುತ್ತೆ. ಆ ಒಂದು ಜಾಗವನ್ನ ನೀಟಾಗಿ ಇಟ್ಕೊಳ್ಳೋದಾಗ್ಲಿ ಮತ್ತೊಂದಾಗ್ಲಿ ಅಂಗನವಾಡಿ ಕಾರ್ಯಕರ್ತರು ಮಾಡಬೇಕು. ಇನ್ನು ಸರ್ಕಾರ ಕೂಡ ಈ ಒಂದು ಡೆಂಗ್ಯೂ ಹೆಚ್ಚಾಗಿರೋದ್ರಿಂದ ಮಕ್ಕಳ ಆರೋಗ್ಯದ ಬಗ್ಗೆ ಕೂಡ ಸ್ವಲ್ಪ ಕಾಳಜಿ ವಹಿಸಬೇಕಾಗುತ್ತೆ. ಅಂಗನವಾಡಿ ಕಾರ್ಯಕರ್ತರಿಗೆ ಹೇಳೋದು, ಮಕ್ಕಳನ್ನ ದೇವರು ಅಂತಾರೆ, ಆದ್ರೆ ನಾವು ರಾಕ್ಷಸರಾಗಿ ಬದಲಾಗ್ತಾ ಇದ್ದೀವ. ಅಂಗನವಾಡಿ ಮಕ್ಕಳು ಇನ್ನು ಚಿಕ್ಕ ಪುಟ್ಟ ಮಕ್ಕಳು, ಅವ್ರಿಗೇನು ಗೊತ್ತಿರಲ್ಲ, ಮುಗ್ಧ ಮಕ್ಕಳು. ಆ ಒಂದು ಮಕ್ಕಳನ್ನ ಹೊಡೆಯೋದು, ಬಡಿಯೋದು, ಹಿಂಸೆ ಕೊಡೋದು, ಇದೆಲ್ಲ ಮಾಡೋದು ಎಷ್ಟು ಮಾತ್ರ ಸರಿ? ತಂದೆ ತಾಯಿಗಳು ನಿಮ್ಮ ಮೇಲೆ ನಂಬಿಕೆ ಇಟ್ಟು ಮಕ್ಕಳನ್ನ ಬಿಟ್ಟು ಹೋಗಿರ್ತಾರೆ ಅಂಗನವಾಡಿ ಕೇಂದ್ರಗಳಲ್ಲಿ. ನಾವು ಬರೋವರೆಗೂ ಮಕ್ಕಳು ಅಲ್ಲಿದ್ರೆ ಚೆನ್ನಾಗಿರುತ್ತೆ, ಓದ್ಕೊಳ್ತಾರೆ, ಏನೋ ಒಂದು ನಂಬಿಕೆಯಿಂದ ನಿಮ್ಮ ಮೇಲೆ ಬಿಟ್ಟೋಗಿರ್ತಾರೆ. ಆದರೆ ನೀವು ಯಾರ್ದೋ ಮಕ್ಕಳು ಅನ್ನೋ ರೀತಿಯಾಗಿ ಆ ಮಕ್ಕಳಿಗೆ ಹಿಂಸೆ ಕೊಡೋದು ತಪ್ಪು. ಆ ಮಕ್ಕಳನ್ನ ನಿಮ್ಮದೇ ಮಕ್ಕಳು ಅಂತ ತಿಳ್ಕೊಂಡು ಆ ಮಕ್ಕಳ ಬಗ್ಗೆ ಕಾಳಜಿ ವಹಿಸಿ. ಏನು ಗೊತ್ತಿಲ್ಲದಿರುವಂತಹ ಕಂದಮ್ಮಗಳಿಗೆ ಹೊಡೆಯೋದು ತಪ್ಪು, ಅವರು ತಿನ್ನುವಂತಹ ಊಟವನ್ನ ಕಿತ್ಕೊಳ್ಳೋದು ತಪ್ಪು. ಹಾಗಾಗಿ ಆ ಮಕ್ಕಳನ್ನ ಹೆಚ್ಚು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ, ಇದಾಗಿತ್ತು ಈ ಕ್ಷಣದ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.